ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಭಾರತ ತಂಡಕ್ಕೆ ಫಿಟ್ನೆಸ್ಗೆ ಒಂದು ಹೊಸ ಪ್ಲಾನ್ ಬರ್ತಾ ಇದೆ. ಸೊ ಈ ಫಿಟ್ನೆಸ್ ಮೂಲಕ ಟೀಮನ್ನು ಇನ್ನಷ್ಟು ಬಲಿಷ್ಠ ಮಾಡೋದು, ಇನ್ನಷ್ಟು ಎನರ್ಜಿಯನ್ನು, ಕೋರ್ ಎನರ್ಜಿ ಏನಿದೆ ಅದನ್ನ ಬಲಿಷ್ಠ ಮಾಡೋಕೆ ಈಗ BCCI ಪ್ಲಾನ್ ಮಾಡ್ತಾ ಇದೆ. ಹಾಗಾದ್ರೆ ಏನದು ಫಿಟ್ನೆಸ್ ಟೆಸ್ಟ್? ಈಗಾಗಲೇ ಯೋಯೋ ಟೆಸ್ಟ್ ಇತ್ತು, ನಿಮಗೆ ಗೊತ್ತಿದೆ ಯೋಯೋ ಟೆಸ್ಟ್ ಯಾವ ರೀತಿಯಾಗಿತ್ತು, ಎಷ್ಟು ಪಾಯಿಂಟ್ಗಳನ್ನು ಪ್ಲೇಯರ್ಗಳು ಗಳಿಸಬೇಕಾಗಿತ್ತು ಅಂತ. ಆದರೆ ಅದರ ಜೊತೆಗೆ ಇದೀಗ ಬ್ರೋಂಕೋ ಟೆಸ್ಟ್ ಅನ್ನೋ ಒಂದು ಹೊಸ ಟೆಸ್ಟನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಪ್ಲಾನ್ ನಡೀತಾ ಇದೆ. ಬ್ರೋಂಕೋ ಟೆಸ್ಟ್ ಅಂದ್ರೆ ಏನು? ಸಹಜವಾಗಿ ಹೆಸರು ಕೇಳಿದಾಗಲೇ ಏನಿದು ಅನ್ನೋದ್ರ ಬಗ್ಗೆ ನಿಮಗೆ ಪ್ರಶ್ನೆ ಮೂಡುತ್ತೆ. ರಗ್ಬಿ ಆಟದಲ್ಲಿ ಈ ಒಂದು ಫಿಸಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ, ಫಿಟ್ನೆಸ್ ಟೆಸ್ಟ್ ಅನ್ನ. ಸೊ ಬ್ರೋಂಕೋ ಟೆಸ್ಟ್ ಅಂತಂದ್ರೆ ಅದರಲ್ಲಿ ಯಾವ ರೀತಿ ಟೆಸ್ಟ್ ಇರುತ್ತೆ ಅಂತಂದ್ರೆ ನಿಮ್ಮ ಒಳಗಿನ ಉಸಿರಾಟದ ಒಂದು ಎನರ್ಜಿ ಏನಿರುತ್ತೆ ಅದನ್ನು ಹೆಚ್ಚು ಮಾಡುತ್ತೆ. ನೀವು ವೇಗವಾಗಿ ಓಡೋದಕ್ಕೆ, ಫೀಲ್ಡಿಂಗ್ ಮಾಡಬೇಕಾದ್ರೆ, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಉಸಿರಾಟವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕೆ. ಹಾಗಾಗಿ ಈ ಒಂದು ಟೆಸ್ಟ್ ಅನ್ನ ತರಬೇಕು ಅಂತ. ಇದನ್ನ ಯೂಸ್ ಮಾಡೋದು ಎಲ್ಲಿ ಅಂತ ನೀವು ನೋಡೋದಾದ್ರೆ ರಗ್ಬಿ ಆಟದಲ್ಲಿ. ರಗ್ಬಿ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಸ್ಟ್ಯಾಮಿನಾ ಬೇಕು, ಉಸಿರಿನ ಮೇಲೆ ಕಂಟ್ರೋಲ್ ಬೇಕು. ಸೊ ಆ ಗೇಮ್ನಲ್ಲಿ ಬ್ರೋಂಕೋ ಟೆಸ್ಟ್ ಅನ್ನ ಅಲ್ಲಿ ಪ್ರಾಕ್ಟೀಸ್ ಅಲ್ಲಿ ಬಳಸ್ತಾರೆ. ಅದನ್ನ ಕ್ರಿಕೆಟ್ಗೆ ತರೋದಕ್ಕೆ ಈಗ ಪ್ಲಾನ್ ನಡೀತಾ ಇದೆ. ಹಾಗಾದ್ರೆ ಏನಿದು ಬ್ರೋಂಕೋ ಟೆಸ್ಟ್ ಅನ್ನ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀವಿ ಟೆಸ್ಟ್ ಬಗ್ಗೆ. ಬ್ರೋಂಕೋ ಟೆಸ್ಟ್ ಅಂತಂದ್ರೆ 2 ಕೋನ್ಗಳನ್ನು ಪ್ಲೇಸ್ ಮಾಡಿರ್ತಾರೆ 20 ಮೀಟರ್ ದೂರದಲ್ಲಿ. ನೀವು ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ 20 ಮೀಟರ್ ದೂರದ ಒಂದು ಕೋನ್ ಏನು ಪ್ಲೇಸ್ ಮಾಡಿರ್ತಾರೆ, ಆ ಒಂದು ಪಾಯಿಂಟ್ ಅಲ್ಲಿಗೆ ಹೋಗಿ ಟಚ್ ಮಾಡಿ ಮತ್ತೆ ವಾಪಸ್ ಬರಬೇಕು. ಅದಾದ್ಮೇಲೆ ಮತ್ತೊಂದು ಕೋನ್ ಇಲ್ಲಿ ಇಟ್ಟಿರ್ತಾರೆ ದೂರದಲ್ಲಿ, ಮತ್ತೊಂದು ಕೋನ್, ಆ ಒಂದು ಕೋನ್ ರೀತಿಯಾದಂತಹ ಆಕಾರ ಇರುತ್ತಲ್ಲ ಪ್ರಾಕ್ಟೀಸ್ ಅಲ್ಲಿ. ಸೊ ಅದನ್ನ 40 ಮೀಟರ್ ದೂರದಲ್ಲಿ ಇಟ್ಟಿರ್ತಾರೆ. ಮತ್ತೆ ಅದನ್ನ ಮುಗಿಸಿ ಯಾವುದೇ ಬ್ರೇಕ್ ಇಲ್ಲದೆ ಈ ಪಾಯಿಂಟ್ ಇಂದ ಆ 40 ಮೀಟರ್ ಪಾಯಿಂಟಿಗೆ ಹೋಗಬೇಕು, ಮತ್ತೆ ವಾಪಸ್ ಬಂದು ಟಚ್ ಮಾಡಬೇಕು. ಅದಾದ್ಮೇಲೆ ಮತ್ತೊಂದು ಪಾಯಿಂಟ್ ಇರುತ್ತೆ, ಕೋನನ್ನು ಇಲ್ಲಿಟ್ಟಿರ್ತಾರೆ, ಅದು 60 ಮೀಟರ್ ದೂರದಲ್ಲಿ ಇರುತ್ತೆ. 20, 40 ಮೀಟರ್, 60 ಮೀಟರ್, ಹೀಗೆ 3 ಕೋನ್ಗಳನ್ನು ಅಂದ್ರೆ 6 ಕೋನ್ ಟೋಟಲ್, 3 ಪಾಯಿಂಟ್ಗಳನ್ನು ಇಟ್ಟಿರ್ತಾರೆ. ಸೊ 60 ಮೀಟರ್ನ ಮುಗಿಸಿ ಟಚ್ ಮಾಡಿ ಮತ್ತೆ ವಾಪಸ್ ಬರಬೇಕು. ಇದು ಒಂದು ಸೆಟ್. 20 ಮೀಟರ್, 40 ಮೀಟರ್, 60 ಮೀಟರ್ ಇದನ್ನು ಕಂಪ್ಲೀಟ್ ಮಾಡಿದ್ರೆ ಒಂದು ಸೆಟ್ ಕಂಪ್ಲೀಟ್ ಆಗುತ್ತೆ. ಅದನ್ನು 5 ಸೆಟ್ ಮಾಡಬೇಕು. ಸೊ 5 ಸೆಟ್ ಅನ್ನು ಕಂಪ್ಲೀಟ್ ಮಾಡಿದಾಗ 1200 ಮೀಟರ್ ಅವರು ರನ್ ಮಾಡಿದಾಗ ಆಗುತ್ತೆ ವಿತೌಟ್ ಬ್ರೇಕ್. ಸೊ ಇದು ಬ್ರೋಂಕೋ ಟೆಸ್ಟ್. ಇದನ್ನ ಪಾಸ್ ಆಗಬೇಕು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಓಕೆ, ಅಷ್ಟಾದರೆ ಮಾಡ್ಬೋದಲ್ಲ ಅಂತ ನಿಮ್ಗೆ ಅನ್ಸ್ಬೋದು. 20 ಮೀಟರ್ ಒಂದ್ಸಲ ಓಡೋದು ಮತ್ತೆ ವಾಪಸ್ ಬರೋದು, 40 ಮೀಟರ್ ಹೋಗೋದು ಮತ್ತೆ ವಾಪಸ್ ಬರೋದು, 60 ಮೀಟರ್ ಹೋಗಿ ಮತ್ತೆ ಟಚ್ ಮಾಡಿದ್ರೆ ಒಂದು ಸೆಟ್ ಆಗುತ್ತೆ. ಅದನ್ನು 5 ಸೆಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಆದರೆ ಅದನ್ನು 6 ನಿಮಿಷದಲ್ಲಿ ಮುಗಿಸ್ಬೇಕು. ಇದಿರೋದು ಹೊಸ ಚಾಲೆಂಜ್. ಇದು ಈ ಟೆಸ್ಟನ್ನು ಪಾಸ್ ಆದರೆ ಆಯ್ಕೆ ಅನ್ನೋದ್ರ ಬಗ್ಗೆ ಈಗ ಪ್ಲಾನ್ ನಡೀತಾ ಇದೆ. ಸೊ 6 ನಿಮಿಷದಲ್ಲಿ 1200 ಮೀಟರ್ ಆ ಒಂದು ಫಾಸ್ಟ್ ಆಗಿ ಹೋಗಿ ಟಚ್ ಮಾಡಿ ಆ ಫಿಟ್ನೆಸ್ ಜೊತೆಗೆ ಮಾಡೋಕೆ ಸಾಧ್ಯನಾ? ಈಗ ಪ್ರಶ್ನೆ ಬರ್ತಿರೋದು, ಸೀನಿಯರ್ ಪ್ಲೇಯರ್ಗಳು ಇದನ್ನು ಮಾಡೋಕೆ ಸಾಧ್ಯ ಆಗುತ್ತಾ? ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ. ವಿರಾಟ್ ಅಂತೂ ಫಿಟ್ ಆಗಿದ್ದಾರೆ, ಅದರಲ್ಲೇನು ಡೌಟ್ ಇಲ್ಲ. ರೋಹಿತ್ ಶರ್ಮಾ ಇದನ್ನು ಮಾಡ್ತಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಫ್ಯಾನ್ಸ್ಗಳು ಪ್ರಶ್ನೆ ಎತ್ತಿದ್ದಾರೆ. ಜೊತೆಗೆ ಇದು ವೇಗಿಗಳಿಗೆ, ಫಾಸ್ಟ್ ಬೌಲರ್ಗಳಿಗೆ ಇದು ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ. ಸೊ ಈ ಬ್ರೋಂಕೋ ಟೆಸ್ಟ್ ಬಗ್ಗೆ ನೀವೇನು ಹೇಳ್ತೀರಾ? ಯಾವ್ಯಾವ ಆಟಗಾರರು ನಿಮ್ಮ ಪ್ರಕಾರ ಪ್ರಸಕ್ತ ತಂಡದಲ್ಲಿರೋರು ಇದನ್ನು ಪಾಸ್ ಮಾಡ್ಬೋದು? ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.